ಏನು ಅನ್ನಿಸ್ತು ಇವತ್ತು? ಏನು ಅನ್ನಿಸ್ತು ಅಂದರೆ ಒನ್ ಆಫ್ ದ ಬೆಸ್ಟ್ ಡೇಸ್ ಆಫ್ ಮೈ ಲೈಫ್ ಇದು ಅಂತ ಅನ್ನಿಸ್ತು. ಭಾಳ ಎಂಜಾಯ್ ಮಾಡಿದೆ, ಭಾಳ ಖುಷಿಯಾಗಿದ್ದೆ. ನಾನು ಈ ಥರ ಖುಷಿಪಟ್ಟು ಎಷ್ಟೋ ವರ್ಷಗಳಾಗೋಗಿತ್ತು. ಪ್ರಾಯಶಃ ಚಿಕ್ಕವನಿದ್ದಾಗ ನಾನು ಹೀಗೆ ಇದ್ದೆ, ಇದನ್ನೆಲ್ಲ ಎಂಜಾಯ್ ಮಾಡ್ತಿದ್ದೆ ಅಂತ ಅನಿಸುತ್ತೆ. ಇವತ್ತು ನಿಮ್ಮ ಜೊತೆ ನಾನು ಕಾಲ ಕಳೆದ್ನಲ್ಲ, ಇದು ನಾನಿರೋವರೆಗೂ ನನ್ನ ನೆನಪಲ್ಲಿ ಹಸಿರಾಗಿ ಉಳಿಯುತ್ತೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ನನ್ನ ಅಕೌಂಟ್ಗೆ ಈ ವ್ಯಾಲ್ಯೂಬಲ್ ನೆನಪುಗಳನ್ನು ಡಿಪಾಸಿಟ್ ಮಾಡಿ ನನ್ನ ನೆಟ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರ ನಾನು ಇನ್ನಷ್ಟು ಶ್ರೀಮಂತ ಆಗಿದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ ನನಗೆ. ಥ್ಯಾಂಕ್ ಯು ಅಗೇನ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಪ್ಲೀಸ್, ಥ್ಯಾಂಕ್ ಯು ನನ್ನ ಜೊತೆ ಬಂದಿದ್ದಕ್ಕೆ. ಏನಪ್ಪ ನಿನ್ನ ಪ್ರೀತಿ ನನ್ನ ಕಟ್ ಹಾಕ್ತಾ ಇದೆ. ಓಕೆ ಓಕೆ, ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ ಅಲ್ಲಲ್ಲ, ಇಲ್ಲಿ ಪಕ್ಕದಲ್ಲೇ ಕುಡ್ಕ ಇರ್ಬೇಕಾದ್ರೆ ಸ್ಮೆಲ್ ಬರ್ದೇ ಇರುತ್ತಾ? ಹೇ, ಲಾಜಿಕಲಿ ಯು ಆರ್ ರೈಟ್. ಐ ವಿಲ್ ಡ್ರಿಂಕ್. ಒಂಥರ ಚೆನ್ನಾಗಿದೆ. ಚೆನ್ನಾಗಿರುತ್ತೆ. ಕಾಶಿ ಅವ್ರೆ, ನೀವು ತಗೊಳ್ಳಿ. ಆಗ್ಲೇ ಅಂದಿದ್ದನ್ನ ಮನ್ಸಿಗೆ ಹಾಕೋಬೇಡಿ, ಇದನ್ನ ಪ್ರೀತಿಯಿಂದ ಹಾಕೊಳ್ಳಿ. ಅಯ್ಯಯ್ಯಪ್ಪ, ಎಣ್ಣೆ ವಾಸನೆ. ಏ ಹೆಕ್ಕತ್ತಿಂಬನೆ, ನಿಜ ಹೇಳು, ಇದರಲ್ಲಿ ಎಂತ ಮಿಕ್ಸ್ ಮಾಡಿದ್ಯಾ? ನನ್ನ ಮಕ್ಕಳು ನೆಮ್ಮದಿಯಾಗಿ ಕುಡ್ಕೊಂಡು ಪಾಚ್ಕೋತಿದ್ದವನಿಗೆ ಬಾಷ್ಟ ಬಿದ್ದು ತಲೆ ಕೆಡಿಸಿದೀರಾ? ಅದಕ್ಕೆ ಜ್ಯೂಸ್ ಎಲ್ಲ ಮಿಕ್ಸ್ ಮಾಡ್ಕೊಟ್ಟಿದ್ದೀನಿ. ಅಂದ್ರೆ ಶಿವರ್ ಗತಿ, ಬಾವಿನ ಗತಿ. ಹೆಣ್ಣಿಗೆ ಆಗುವ ಅನ್ಯಾಯವನ್ನು ನಾನು ಸಹಿಸಲಾರೆ, ಅದು ನಿಮಗೂ ತಿಳಿದಿದೆ. ಹೀಗೆ ಎಷ್ಟು ಜನಕ್ಕೆ ಸಹಾಯ ಮಾಡಲು ಸಾಧ್ಯತೆ? ಭೂಲೋಕದಲ್ಲಿ ನಾನಿರುವವರೆಗೆ, ನನ್ನ ಕಣ್ಣು ಶೋಷಿತರ ಮೇಲೆ ಇರುವವರೆಗೆ, ಅವರು ನನ್ನನ್ನು ನೆನಪಿಸಿಕೊಳ್ಳುವವರೆಗೆ, ನೀವು ಯಾರ ಕಣ್ಣಿಗೂ ಕಾಣದಂತೆ ಶಿವಪ್ರಸಾದನ ಜೊತೆ ನಿಂತು ಜೀವನದ ಪಾಠ ಹೇಳಿಕೊಡುತ್ತೀರೋ, ನಾನು ಕೂಡ ಹಾಗೆ ಎಲ್ಲರ ಕಣ್ಣಿಗೂ ಕಾಣುವಂತೆ ಅನ್ಯಾಯ, ನೋವು, ದುಃಖ, ದೌರ್ಜನ್ಯ, ಶೋಷಣೆ ಇವೆಲ್ಲವನ್ನು ಅನುಭವಿಸುತ್ತಿರುವ ಹೆಣ್ಣು ಮಕ್ಕಳ ಜೊತೆ ಸದಾ ಕಾಲ ನಿಂತು ಅವರ ಬೆನ್ನೆಲುಬಾಗಿರುತ್ತೇನೆ. ಇದು ಜಗದೊಡೆಯನ ಜನುಮದೊಡತಿಯಾದ ನಾನು ನಿಮಗೆ ಮಾಡುತ್ತಿರುವ ಪ್ರಮಾಣ. ಹೇಗಿತ್ತು ಪರ್ಫಾರ್ಮೆನ್ಸ್? ಮೀಸೆ ಬಂದಿರೋ ಸೊಸೆ ಸಿಕ್ಕಿರೋ ಅತ್ತೆ, ಏನ್ ನಿಮ್ಗೇನ್ ಮೈಕ್ ಬೇಕೆ ಮಾತಾಡಕ್ಕೆ? ನನ್ನೇ ಮೀರಿಸ್ತೀರಾ? ಏನ್ ಆಕ್ಟಿಂಗು, ಏನ್ ವಾಯ್ಸು, ಆಮೇಲೆ ಮಧ್ಯದಲ್ಲಿ ಒಂದು ಮಾಡ್ತಿದ್ದಿಲ್ಲ. ಹೆಂಗೆ ತೋರಿಸಿ ಅದು ಹೆಂಗೆ? ಆ ಕೋಪ ಬರೋ ಆಕ್ಟಿಂಗ್ ಯಾವನ್ ಹೇಳ್ಕೊಟ್ಟ? ಒಂದು 5 ನಿಮಿಷ ಕರೆಸ್ತೇವ ನಮ್ಮ ಮುಂದೆ. ಗಣಪತ್ ಸರ್ ಮತ್ತೆ ಶಾಂತವ್ವ ಇಬ್ರು ಸೇರಿ ಆ ಆಕ್ಟಿಂಗ್ ಮಾಡ್ಬೇಕು. ಬನ್ನಿ ಸರ್. ಶಾಂತಮ್ಮ ಅವ್ರೆ, ನೀವು ನೆಕ್ಸ್ಟ್ ಲೆವೆಲ್. ಏನ್ ಹೇಳಿ? ನೆಕ್ಸ್ಟ್ ಲೆವೆಲ್ ಬೆಂಕಿ ತರ ಪರ್ಫಾರ್ಮ್ ಮಾಡಿದ್ರಿ ನೀವು. ನನ್ ಕಡೆಯಿಂದ ಶಾಂತಕ್ಕಂಗ್ ಒಂದ್ ಚಪ್ಪಾಳೆನಪ್ಪ. ಅರೆ ವಾ. ಶಶಾಂಕ್ ಸರ್ ಪ್ರಜ್ವಲ್ನ ಲಾಂಚ್ ಮಾಡಿದಿರ್ಬೋದು, ರಾಧಿಕಾ ಮೇಡಮ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಅಲ್ಲಿಂದಾನು ಮಯೂರಿ ತನಕನು ಹೀಸ್ ಬೀನ್ ಗಿವಿಂಗ್ ಆಪರ್ಚುನಿಟೀಸ್. ಅಂಡ್ ಅಷ್ಟು ಇವತ್ತು ಇಂಡಸ್ಟ್ರಿನಲ್ಲಿ ಸ್ಟ್ಯಾಂಡ್ ಆಗಿರುವಂತ ಎಷ್ಟೋ ಆಕ್ಟರ್ಗಳನ್ನ ಅವ್ರು ಲಾಂಚ್ ಮಾಡಿದ್ದಾರೆ. ಅಂಡ್ ಜೈತಿತರ್ ಸರ್ ಆಗಿರ್ಬೋದು, ಅವರು ಅಷ್ಟೇ. ಐ ಥಿಂಕ್ ಇವತ್ತು ನಮ್ಗೆ ಒನ್ ಆಫ್ ದಿ ಪ್ರೈಡ್ ರಿಷಬ್ ಶೆಟ್ಟಿ ಅವ್ರು ಒನ್ ಆಫ್ ದಿ ಬೆಸ್ಟ್ ಕಮರ್ಷಿಯಲ್ ಫಿಲಂ ಫುಲ್ ಫ್ಲೆಜ್ಡ್ ಹೀರೋ ಆಗಿ ಲಾಂಚ್ ಮಾಡಿದ್ದೇನೆ ಜೈತಿತರ್ ಸರ್. ಬೆಲ್ ಬಾಟಮ್ ಚಿತ್ರ
ಅಂಡ್ ಸಂತು ರೈಟ್ ನಾವು ಕನ್ನಡ ಬಿಡಿ ಹಿಂದಿನಲ್ಲಿ ಒಂದು ಆಕ್ಟರ್ಸ್ ನ ಲಾಂಚ್ ಮಾಡಿ ಒಂದು ಫಿಲಮ್ ಜಸ್ಟ್ ಮುಗಿಸಿ ಬಂದಿದ್ದಾರೆ. ಐ ಥಿಂಕ್ ಇನ್ನು ಅನೌನ್ಸ್ಮೆಂಟ್ ಆಗಿಲ್ಲ, ಬಟ್ ಸ್ಟಿಲ್ ಹಿಸ್ ಡನ್ ಅ ಹಿಂದಿ ಫಿಲಮ್ ರೈಟ್ ನಾವು. ಅವ್ನು ಅಲ್ಲಿಂದಾನೆ ಬಂದಿರೋದು. ಅಂಡ್ ಪನ್ನಾಗ ಇಸ್ ನಾಟ್ ಓನ್ಲಿ ಡೈರೆಕ್ಟರ್, ಅವನು ಪ್ರೊಡಕ್ಷನ್ ಹೌಸ್ ಇರ್ಬೋದು, ಎವ್ರಿಥಿಂಗ್ ಈಸ್ ಬೀನ್ ಲಾಂಚಿಂಗ್ ಪೀಪಲ್. ಸೊ ಈ 4 ಜನನು ಇನ್ನೊಂದು ಅದೃಷ್ಟ ನಿಮ್ಗಳಿಗೆ ಏನು ಅಂದ್ರೆ, ನನಗೆ ಗೊತ್ತಿರೋ ತರ 4 ಜನರದು ಒಂದು ಪ್ರೀ ಪ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಒಂದೊಂದು ಫಿಲಮ್ಗಳು ರೆಡಿ ಇದೆ ಇವಾಗ ಎಲ್ಲಾನು. ಯು ನೆವರ್ ನೋ ವಾಟ್ ಕ್ಯಾನ್ ಹ್ಯಾಪನ್. ನನಗೆ ಫೈನಲ್ಸ್ ಬಗ್ಗೆ ಗೊತ್ತಿಲ್ಲ. ದಿಸ್ ಇಸ್ ಯುವರ್ ಫೈನಲ್ಸ್. ಗಿವ್ ಯುವರ್ ಬೆಸ್ಟ್. ಅಂಡ್ ಥ್ಯಾಂಕ್ ಯು 4 ಜನನು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೆಮಿಫೈನಲ್ಸ್ ಅಲ್ಲಿ ಬ್ಲಾಕ್ ಬಸ್ಟರ್ ಅನ್ನ ಪಡ್ಕೊಂಡು ಧನ್ಯಶ್ರೀ ಅವರು ಆಯ್ಕೆ ಆಗಿದ್ದಾರೆ ಮಹಾನಟಿಯ ಗ್ರ್ಯಾಂಡ್ ಫಿನಾಲೆಗೆ. ದ ಸೆಕೆಂಡ್ ಫೈನಲಿಸ್ಟ್ ತರೀಕೆರೆಯ ಧನ್ಯಶ್ರೀ. ತುಂಬಾ ಸಂತೋಷ ಆಗ್ತಿದೆ. ಈ ಸಣ್ಣ ಪುಟಾಣಿ ಮಗುನ ಮಹಾನಟಿ ಮಾಡಕ್ ಹೋಗ್ತಾ ಇದ್ದೀರಂತ ತುಂಬಾ ಸಂತೋಷ ಆಗ್ತಿದೆ. ಬನ್ನಿ ಬಾರಮ್ಮ ತುಂಬಾ ಸಂತೋಷ. ಕೇಳಮ್ಮ ನೀನು. ಪನ್ನಾಗ ಬರೋಣ ಸರ್. ಅವ್ರ ಬಗ್ಗೆನು ಹೇಳು. ಆ್ಯಕ್ಚುಲಿ ನಿಮ್ಮದು ಫ್ರೆಂಚ್ ಬಿರಿಯಾನಿ ವೆಜ್ಜಾ ನಾನ್ ವೆಜ್ಜಾ ಸರ್? ಫುಲ್ ನಾನ್ ವೆಜ್. ಬೀಯಿಂಗ್ ಅ ವೆಜಿಟೇರಿಯನ್ ನನಗೆ ನಾನ್ ವೆಜ್ಜಲ್ಲಿ ಇಷ್ಟ ಆಗಿದ್ದು ಓನ್ಲಿ ಬಿರಿಯಾನಿ, ಫ್ರೆಂಚ್ ಬಿರಿಯಾನಿ. ಮಹಾನಟಿಗಂತಾನೆ ಹುಟ್ಟಿರುವಂತ ಏಕೈಕ ನಟಿ ನಮ್ ಗಗನ. ಪನಾ, ಡಿಡ್ ಯು ಎಕ್ಸ್ಪೆಕ್ಟ್ ದಿಸ್? ಅದೇ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಕಟ್ ಹೇಳಿದ್ಮೇಲೆ ಆಕ್ಟ್ ಮಾಡ್ತಾರೆ ಅವರು. ರೆಡಿಮೇಡ್ ಟೆಲಿವಿಷನ್ ಆಗಲಿ ಸಿನಿಮಾ ಆಗಲಿ ರೆಡಿಮೇಡ್ ಆಗಿ ಬಂದಿದ್ದಾರೆ ಆಲ್ರೆಡಿ. ನಿಮ್ಮ ಪರ್ಸನಾಲಿಟಿಗೆ ಹೊಂದುವಂತ ಒಂದು ಕ್ಯಾರೆಕ್ಟರ್ನ ತಗೊಂಡಿದ್ರಿ ನೀವು. ಸೊ ಅದು ಕರೆಕ್ಟ್ ಆಗಿ ಲಿಂಕ್ ಆಗ್ತಿತ್ತು, ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ಅಂಡ್ ಒಂದು ಕಾಮಿಡಿ ಟೈಮಿಂಗ್ ಆಗಲಿ, ನಮ್ಮ ಹಳೆ ಉಮಾಶ್ರೀ ಅವ್ರ ಸಿನಿಮಾ ನೋಡಿದಾಗ ಒಂದು ಕಾಮಿಡಿ ಬರ್ತಿತ್ತಲ್ಲ, ಆ ಒಂದು ಫೀಲ್ ಸಿಕ್ತು ನಮಗೆ. ಎವ್ರಿಥಿಂಗ್ ವಾಸ್ ನೈಸ್. ಥ್ಯಾಂಕ್ ಯು ಪನಾ.